ಹೀಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಬೆನ್ನಲ್ಲೇ ಮತ್ತೊಂದು ಶಾಕ್ ಕೂಡ ಇದೀಗ ಕಾಯ್ತಾ ಇದೆ ಜನಸಾಮಾನ್ಯರಿಗೆ. ಅದೇನು ಅಂತ ಅಂದ್ರೆ ಬಸ್ ಪ್ರಯಾಣ ದರ. ಪ್ರಯಾಣಿಕರಿಗೆ ದರ ಏರಿಕೆಯ ಶಾಕ್ ಕೊಡ್ತಾ ಇವೆ ಇದೀಗ ಖಾಸಗಿ ಬಸ್ ಮಾಲೀಕರು ಕೊಡ್ತಿದ್ದಾರೆ. ಕೇಂದ್ರದಿಂದ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಏರಿಕೆ ಹಿನ್ನೆಲೆ ಮಧ್ಯರಾತ್ರಿಯಿಂದಲೇ ಖಾಸಗಿ ಬಸ್ ಪ್ರಯಾಣ ದರ ಏರಿಕೆ ಆಗ್ತಾ ಇದೆ. 20-30% ಪ್ರಯಾಣ ದರ ಏರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿತ್ಯ ಖಾಸಗಿ ಬಸ್ ಮಾಲೀಕರು ಕನಿಷ್ಠ 150 ಲೀಟರ್ ಹಾಕಿಸ್ಕೊಳ್ತಾ ಇದ್ದೀವಿ. ಪ್ರತಿ ಟ್ರಿಪ್ಗೆ ಹೆಚ್ಚುವರಿಯಾಗಿ 450 ರೂಪಾಯಿ ಹೊರೆ ಆಗುತ್ತೆ. ಇದರಿಂದ ಅನಿವಾರ್ಯವಾಗಿ ಪ್ರಯಾಣ ದರ ಏರಿಕೆ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್ ಅವ್ರೆ, 450 ರೂಪಾಯಿ ಅಂತ ಅಂದರೆ ಬಟ್ 20-30% ಇದು ಯಾವ ಲೆಕ್ಕಾಚಾರ? ಇದು ಭಾಳ ಹೆಚ್ಚಾಗುತ್ತೆ. ಈಗ 100 ರೂಪಾಯಿಗೆ 20 ರೂಪಾಯಿ ಹೆಚ್ಚು ಮಾಡ್ದಂಗೆ. ಇಲ್ಲಿ 100 ರೂಪಾಯಿಗೆ 3 ರೂಪಾಯಿ ಪೆಟ್ರೋಲ್ ಹೆಚ್ಚಾದರೆ ಟಿಕೆಟ್ ಪ್ರೈಸು 100 ರೂಪಾಯಿಗೆ 20 ರೂಪಾಯಿ ಹೆಚ್ಚಾದರೆ ಇದು ಯಾವ ಲೆಕ್ಕ? ಹಾಗಾಗಿ ಸ್ವಲ್ಪ ನೋಡಿ ಮಾಡಿ ಇಲ್ಲಿ ಖಾಸಗಿ ಬಸ್ನ ಮಾಲೀಕರು ಇವರೆಲ್ಲ ಒಂದು ನಿರ್ಧಾರಕ್ಕೆ ಬರಬೇಕು. ಖಂಡಿತ ಸರ್, ಈಗ ಅನಿವಾರ್ಯ ಪರಿಸ್ಥಿತಿ ಇದೆ. 3 ರೂಪಾಯಿ ಪರ್ ಲೀಟ್ರ್ ಅಂತಂದರೆ ಇವತ್ತು ನೈಟ್ ಟ್ರಾವೆಲ್ಸು ತಮಗೆ ಗೊತ್ತು, ಒಂದು ಮಿನಿಮಮ್ ಅಂದರೆ 150 ಲೀಟ್ರ್ ಕನ್ಸ್ಯೂಮ್ ಮಾಡ್ತೀವಿ ಒಂದು ವಾರ. 150 ಲೀಟರಿಂದ ಹಿಡಿದು ನೀವು 150 ಇಂಟು 3 ರೂಪೀಸ್ ಅಂದರೆ ಆಲ್ಮೋಸ್ಟ್ ಆಲ್ ನಮಗೆ 450 ರೂಪೀಸ್ ಪರ್ ಡೇ ಪರ್ ಟ್ರಿಪ್ಗೆ ನಮಗೆ ಎಫೆಕ್ಟ್ ಆಗುತ್ತೆ. ಇದು ಸಣ್ಣ ಅಮೌಂಟು ಅಂತ ಒಂದು ದಿವಸಕ್ಕೆ ಅನಿಸಿರ್ಬೋದು, ಬಟ್ ಲಾಂಗ್ ಡ್ಯೂರೇಷನಲ್ಲಿ ನಾವು ತಗೊಂಡಾಗ ತಿಂಗಳಿಗೆ ವರ್ಷಕ್ಕೆ ಅಂತ ತಗೊಂಡಾಗ ಇದು ಲಕ್ಷಗಳ ಲೆಕ್ಕದಲ್ಲಿ ಲಾಸ್ ಆಗುತ್ತೆ. ಸೊ ಅದರಿಂದ ಇದು ನಾವು ಇವತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪ್ರಯಾಣಿಕರ ದರವನ್ನು ಹೆಚ್ಚು ಮಾಡಲೇಬೇಕಾದಂಥ ಪರಿಸ್ಥಿತಿಯನ್ನು ಸರ್ಕಾರವೇ ನಿರ್ನಾಮ ಮಾಡ್ತಾರೆ. ಒಂದು 3 ರೂಪಾಯಿ ಇವಾಗ ಸದ್ಯದಲ್ಲಿ ಹೇಳಿದ್ದಾರೆ.